ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ನೀವೆಲ್ಲರೂ ಕೂಡ ನಿನ್ನೆಯ ಎಪಿಸೋಡನ್ನು ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ. ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಈಗ ಬಿಗ್ ಬಾಸ್ನ ಹೊರತುಪಡಿಸಿ ವಿಲನ್ ಟಾಸ್ಕ್ ಆರಂಭ ಆಗಿದೆ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ವಿಲನ್ ಟಾಸ್ಕ್ ಆರಂಭವಾದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗ್ತಾ ಇದೆ. ಬಿಗ್ ಬಾಸ್ನಲ್ಲಿ ಯಾವುದೇ ರೀತಿಯಾಗಿ ನಾಮಿನೇಷನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬರನ್ನೊಬ್ಬರು ಚರ್ಚೆ ಮಾಡುವಂತಿರಲಿಲ್ಲ. ಆದರೆ ಈ ವಿಲನ್ ಟಾಸ್ಕ್ ಆರಂಭವಾದ ನಂತರ ಈ ಒಂದು ವಾರದ ಬಿಗ್ ಬಾಸ್ ಕ್ಯಾಪ್ಟನ್ ಆಗಿ ಚೈತ್ರಾ ಅವರು ಆಗಿರ್ತಕ್ಕಂಥದ್ದು. ಅಂದರೆ ಸ್ಪಂದನ ಅವರನ್ನ ಹೊರತುಪಡಿಸಿ ಸ್ಪಂದನ ಅವರನ್ನ ಹೊರಗಿಟ್ಟು ಚೈತ್ರಾ ಅವರಿಗೆ ಕ್ಯಾಪ್ಟನ್ ಆಗೋದಕ್ಕೆ ಅವಕಾಶವನ್ನ ಕೂಡ ಮಾಡಿಕೊಡಲಾಗುತ್ತೆ. ಅದೇ ರೀತಿಯಾಗಿ ಈ ಕ್ಯಾಪ್ಟನ್ಸಿ ಟಾಸ್ಕ್ ಅಂದ್ರೆ ಮುಂದಿನ ವಾರದ ಕ್ಯಾಪ್ಟನ್ ಆಗಬೇಕಾದಂತ ಸಂದರ್ಭದಲ್ಲಿ ಕ್ಯಾಪ್ಟನ್ಸಿ ಓಟದಿಂದ ರಾಶಿಕಾ, ಧನು ಮತ್ತು ರಘು ಅವರನ್ನ ಹೊರಗಡೆ ಇಟ್ಟಿರ್ತಾರೆ. ಸೊ ಇದಕ್ಕೆ ಕಾರಣ ಇಷ್ಟೇ, ಈಗಾಗಲೇ ಅವರು 2 ಬಾರಿ ಕ್ಯಾಪ್ಟನ್ ಆಗಿದ್ದಾರೆ. ಹಾಗಾಗಿ ಬೇರೆಯವ್ರಿಗೂ ಕೂಡ ಅವಕಾಶ ಸಿಗಲಿ, ಅವರೊಂದು ಟಫ್ ಕಾಂಪಿಟೇಟರ್ ಆಗಬಹುದು ಅನ್ನೋ ಕಾರಣಕ್ಕಾಗಿ ಹೊರಗಡೆ ಇಟ್ಟಿದ್ದೀನಿ ಅನ್ನೋದು ಒಂದು ಕಾರಣವನ್ನು ಕೂಡ ಕೊಡ್ತಾರೆ. ಸೊ ಇದೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂತಹ ವಿಚಾರ. ನಿನ್ನೆ ಎಪಿಸೋಡನ್ನು ಗಮನಿಸಿದಂಥವ್ರಿಗೆ ಇದೆಲ್ಲರಿಗೂ ಕೂಡ ಗಮನಕ್ಕೆ ಇದೆ ಅಂತ ಅನ್ಕೊಳ್ತೀನಿ. ಇನ್ನು ನಾಮಿನೇಟ್ ಮಾಡುವಂತಹ ಅರ್ಹತೆಯನ್ನು ಅಶ್ವಿನಿ ಗೌಡ ಅವರು ಕಳೆದುಕೊಳ್ತಾರೆ. ಇದಕ್ಕೆ ಚೈತ್ರಾ ಅವರು ಕೂಡ ಕೊಡುವಂತಹ ಏಕೈಕ ಉತ್ತರ ಇಷ್ಟೇ. ಸೊ ನಾನು ಎಲ್ಲರನ್ನೂ ಕೂಡ ಮಾತನಾಡಿಸ್ಕೊಂಡ್ಬಂದೆ, ಅವರವರ ಒಪಿನಿಯನ್ಗಳನ್ನು ಅವರು ಶೇರ್ ಮಾಡಿಕೊಂಡ್ರು. ಸೊ ನಾವು ಇವರನ್ನೇ ಪರ್ಟಿಕ್ಯುಲರ್ ಆಗಿ ನಾಮಿನೇಟ್ ಮಾಡ್ತಾ ಇದ್ದೀವಿ ಅಂತ. ಆದರೆ ಅಶ್ವಿನಿ ಅವರು ಯಾವುದೇ ಕಾರಣಕ್ಕೂ ಅವರ ಒಂದು ಗುಟ್ಟನ್ನು ಬಿಟ್ಟುಕೊಡಲಿಲ್ಲ. ಹಾಗಾಗಿ ಒಂದು ಅವಕಾಶ ಇರೋದ್ರಿಂದ ಅದನ್ನು ಹಂಚ್ಕೊಳ್ಬೋದಿತ್ತು, ಹಂಚ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ನಾಮಿನೇಷನ್ ಮಾಡೋದಕ್ಕೆ ಅವರು ಅರ್ಹರಿಲ್ಲ ಅನ್ನೋ ಕಾರಣದಿಂದಾಗಿ ಅವರಿಗೆ ನಾನು ಕೊಡೋದಿಲ್ಲ ಅನ್ನೋ ರೀತಿಯಲ್ಲಿ ಕೊಟ್ಬಿಡ್ತಾರೆ. ಇನ್ನು ಈಗಾಗಲೇ ಅಂದರೆ ನಿನ್ನೆ ಎಪಿಸೋಡ್ನಲ್ಲಿ ನೀವು ಗಮನಿಸಿದ ಹಾಗೆ ಸ್ಪಂದನ ಮತ್ತು ಧ್ರುವಂತ್, ಗಿಲ್ಲಿ, ರಜತಿ ಎಲ್ಲರೂ ಕೂಡ ನಾಮಿನೇಟ್ ಆಗಿರ್ತಕ್ಕಂಥದ್ದು. ಸೊ ಬೆಳಿಗ್ಗೆ ಒಂದು ಪ್ರೋಮೋವನ್ನು ಕೂಡ ನೀವು ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ. ಒಂದು ಪ್ರೋಮೋ ಕೂಡ ರಿಲೀಸ್ ಆಗಿದೆ. ಆ ಒಂದು ಪ್ರೋಮೋದಲ್ಲಿ ಧ್ರುವಂತ್ ಮತ್ತು ಈ ರಜತ್ ಗಲಾಟೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಆ ಗಲಾಟೆ ಆರಂಭ ಆಗೋದಕ್ಕೂ ಕೂಡ ಒಂದು ಮುಖ್ಯವಾದ ಕಾರಣ ಇದೆ. ಆ ಒಂದು ಕಾರಣ ಏನು ಅಂತ ಗಮನಿಸೋದಾದ್ರೆ, ಕಾವ್ಯ ಅವರಿಗೆ ನಾಮಿನೇಟ್ ಮಾಡೋದಕ್ಕೆ ಇಬ್ಬರನ್ನ ನಾಮಿನೇಟ್ ಮಾಡುವಂತ ಅವಕಾಶ ಸಿಗುತ್ತೆ. ಹಾಗಾಗಿ ಇಬ್ಬರನ್ನ ನಾಮಿನೇಟ್ ಮಾಡಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ಗಿಲ್ಲಿ ಮತ್ತು ರಜತ್ ಹೆಸರನ್ನ ತೆಗೆದುಕೊಳ್ತಾರೆ. ಅದಕ್ಕೆ ಒಂದಿಷ್ಟು ಕಾರಣಗಳನ್ನ ಕೊಟ್ಟು ಬಿಡ್ತಾರೆ. ಎಲ್ಲೋ ನೀವು ಸ್ಟಿಕಾನ್ ಆಗಿದ್ದೀರಿ ಅನ್ನೋ ರೀತಿಯಲ್ಲಿ ಈ ರಜತ್ಗೆ ಹೇಳ್ತಾರೆ. ಆಗ ರಜತ್ ಒಂದು ಚೂರು ಟ್ರಿಗರ್ ಹಾಕ್ತಾನೆ. ಅದಾದ ಬಳಿಕ ಒಂದು ಏನೋ ಮಾತಿನ ಚಕಮಕಿ ಆಗುತ್ತೆ. ಆ ಸಂದರ್ಭಕ್ಕೆ ಧ್ರುವಂತ್ ಒಂದಿಷ್ಟು ಏನೋ ಮಾತನಾಡದ ಹಾಗೆ ಕಾಣಿಸುತ್ತೆ. ಹಾಗಾಗಿ ಧ್ರುವಂತ್ ವಿರುದ್ಧ ರಜತ್ ತಿರುಗಿ ಬೀಳ್ತಾರೆ. ಅದು ವಿಕೋಪಕ್ಕೆ ಹೋಗುತ್ತೆ, ಹಲ್ಲೆ ಮಾಡೋ ಮಟ್ಟಕ್ಕೂ ಕೂಡ ಬಂದು ಬಿಡುತ್ತೆ. ಆದರೆ ಹಲ್ಲೆ ಯಾವುದೇ ಕಾರಣಕ್ಕೂ ಆಗಿಲ್ಲ. ಸೊ ಇಂಥದ್ದೊಂದು ಘಟನೆ ಬಿಗ್ ಬಾಸ್ ಮನೆಯಲ್ಲಿ ನಡೀತಾ ಇರುವಂತಹದ್ದು. ಸೊ ಈಗ ಇದನ್ನು ಬಿಗ್ ಬಾಸ್ ಮನೆ ಅಂತ ಕರಿಬೇಕೋ ಅಥವಾ ವಿಲನ್ ಮನೆ ಅಂತ ಕರಿಬೇಕೋ ಗೊತ್ತಿಲ್ಲ. ಯಾಕೆಂತಂದ್ರೆ ಬಿಗ್ ಬಾಸ್ ಅಂತ ಕರೆದ್ರೆ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿಗೇನೆ ಈಗ ಬೇರೆ ಬೇರೆ ರೀತಿಯಾದಂಥ ಶಿಕ್ಷೆ ಅಂತದ್ದೆಲ್ಲವೂ ಕೂಡ ಕೊಡ್ತಾ ಇದ್ದಾರೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.